ನಿನ್ನೆ ಭಾರತ ಹಾಗೂ ನ್ಯೂಜಿಲೆಂಡ್ ಎರಡನೇ ಟಿ20 ಪಂದ್ಯ ನಡೆದಿತ್ತು. ಮೊದಲು ನ್ಯೂಜಿಲೆಂಡ್ ತಂಡ ಬ್ಯಾಟಿಂಗ್ ಮಾಡಿ 208ರ ಒಂದು ಟಾರ್ಗೆಟ್ ಅನ್ನ ನೀಡಿತ್ತು. ನಮ್ಮ ಭಾರತದ ಪರವಾಗಿ ಹರ್ಷದೀಪ್ ಮತ್ತೆ ಅಭಿಷೇಕ್ ಶರ್ಮಾ ಅವರನ್ನ ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಒಂದು ವಿಕೆಟ್ ಅನ್ನ ತೆಗೆದುಕೊಂಡಿದ್ರು. ಬಟ್ 208ರ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತಿದ ನಮ್ಮ ಭಾರತ ತಂಡ ಆರಂಭದಲ್ಲೇ ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಅನ್ನ ಕಳೆದುಕೊಳ್ಳುತ್ತೆ. ಭಾರತ ಟೋಟಲ್ ಆಗಿ 2 ವಿಕೆಟ್ ಅನ್ನ ಕಳೆದುಕೊಂಡಿತ್ತು. ಇನ್ನೇನು ಭಾರತ ಈ ಒಂದು ಪಂದ್ಯವನ್ನ ಸೋತೆ ಬಿಡ್ತು ಅನ್ನೋಷ್ಟರಲ್ಲಿ ಇಶಾನ್ ಕಿಶನ್ ಮತ್ತೆ ಸೂರ್ಯಕುಮಾರ್ ಯಾದವ್ ಅವರ ಒಂದು ಪಾರ್ಟ್ನರ್ಶಿಪ್ ಇಂದು ಭಾರತ ತಂಡದ ಗೆಲುವಿಗೆ ಕಾರಣವಾಗಿದೆ. 32 ಬಾಲ್ ಅಲ್ಲಿ 76 ರನ್ಗಳನ್ನ ಇಶಾನ್ ಕಿಶನ್ ಅವರು ಬಾರಿಸಿದರೆ 4 6 ಅನ್ನ ಬಾರಿಸಿದರೆ. ಅದಷ್ಟೇ ಅಲ್ಲದೆ ಸೂರ್ಯಕುಮಾರ್ ಯಾದವ್ ಅವರು ಕೂಡ 37 ಬಾಲ್ ಅಲ್ಲಿ 87 ರನ್ಗಳನ್ನ ಕಲೆ ಹಾಕೊಂಡಿದ್ದಾರೆ. 4 6 ಜೊತೆಗೆ 9 ಬೌಂಡ್ರಿಯನ್ನ ಬಾರಿಸಿದ್ದಾರೆ. ಕೊನೆ ಮೂಮೆಂಟ್ ಅಲ್ಲಿ ಬಂದು ಶಿವಮ್ ದುಬೆ ಅವರು ಕೂಡ 18 ಬಾಲ್ ಅಲ್ಲಿ 36 ರನ್ಗಳನ್ನ ತೆಗೆದುಕೊಂಡಿದ್ದಾರೆ. ಮತ್ತೆ ಒಂದು ಬೌಂಡ್ರಿ ಹಾಗೇನೆ 3 6 ಅನ್ನ ತೆಗೆದುಕೊಳ್ತಾರೆ. ಟೋಟಲ್ ಆಗಿ 15.2 ಓವರ್ ನಲ್ಲಿನೇ ಪಂದ್ಯವನ್ನ ಗೆದ್ಕೊಂಡ್ ಬಿಡ್ತಾರೆ ನಮ್ಮ ಭಾರತ ತಂಡ. ಒಂದು ವೇಳೆ ಇಶಾನ್ ಕಿಶನ್ ಅವರು ಮತ್ತೆ ಸೂರ್ಯಕುಮಾರ್ ಯಾದವ್ ಅವರ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗದೆ ಇದ್ದಿದ್ರೆ ಭಾರತ ಎರಡನೇ ಟಿ20 ಪಂದ್ಯವನ್ನ ಸೋಲ್ಬೇಕಾಗ್ತಾ ಇತ್ತು. ಬಟ್ ಇಶಾನ್ ಕಿಶನ್ ಅವರ ಒಂದು ಸ್ಫೋಟಕ ಇನ್ನಿಂಗ್ಸ್ ಇಂದು ಭಾರತದ ಗೆಲುವಿಗೆ ಕಾರಣ.